ಅಂದ್ರೆ ಋತುಸ್ರಾವ ಅನ್ನೋದು ಮಹಿಳೆಯರಿಗೆ ವರದ ಶಾಪ. ನನ್ನ ಪ್ರಕಾರ ಏನಾದ್ರೂ ಹುಟ್ಟಿಸಿ ಬೆಳೆಸೋ ಶಕ್ತಿ ಇರೋದು ಭೂಮಿಗೆ ಮತ್ತು ತಾಯಿಗೆ. ಸ್ಕೂಲಲ್ಲಿ ಯಾವಾಗ ಅವರು ಋತುಸ್ರಾವ ಬರುತ್ತೆ ಅದಕ್ಕೆ ಮುಂಚೆನೆ ಇದನ್ನ ಸಿಲೆಬಸ್ ಅಲ್ಲಿ ಅಳವಡಿಸಿದ್ರೆ ಋತುಸ್ರಾವ ಆಗಿರೋಂಥ ಮಹಿಳೆನ ಒಂದಷ್ಟು ದಿನ ಹೊರಗಡೆ ಇಡುವಂಥದ್ದು, ಆಮೇಲೆ ಯಾವುದೇ ಒಂದು ಪೂಜಾ ವಿಧಾನಗಳು ಬಿಡದೇ ಇರತಕ್ಕಂಥದ್ದು. ಸೊ ಅಂದ್ರೆ ಆಕೆಗೆ ಮಾನಸಿಕವಾಗಿ ಕುಗ್ಸೋಂಥ ಪ್ರಯತ್ನ ಆಗ್ತಿದೆ. ಪೀರಿಯಡ್ಸ್ ಆದಾಗ ಪೇನ್ ಬರೋದು ಅತ್ಯಂತ ಪ್ರಾಕೃತಿಕ, ನೈಸರ್ಗಿಕ, ನ್ಯಾಚುರಲ್. ಆ ಪೇನ್ ತಡೆಯೋ ಶಕ್ತಿ ಕಮ್ಮಿ ಆಗಿರುತ್ತೆ ಹೊರತು ಅವ್ರಿಗೆ ಪೇನ್ ಜಾಸ್ತಿ ಆಗಿರುತ್ತೆ. ದೇವ್ರು ಮಾಡೋದ್ ಮಕ್ಕಳನ್ನ, ಡಾಕ್ಟರ್ ಮಾಡೋದಲ್ಲ. IVF ಆವಾಗ ಕೃತಕ ಫರ್ಟಿಲೈಸೇಷನ್ ಮಾಡಿಸಿ ಎಂಬ್ರಿಯೋನ ಒಂದೇ ಸಲ ಅವ್ರ ಗರ್ಭಕೋಶಕ್ಕೋ ಅಥವಾ ಸಾರೋಗೇಟ್ ಮದರ್ ಬಾಡಿಗೆ ತಾಯಿಗೋ, ಈಗ ಅವ್ರ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜಸ್ ಇಂದ ನಾನು ಶೇಪ್ ಕಳ್ಕೊಳಕ್ ಆಗಲ್ಲ ಅನ್ನೋ ಸೆಲೆಬ್ರಿಟೀಸ್ ಇರ್ತಾರೆ. ಬಟ್ ಇದು ಪ್ರಕೃತಿ ವಿರೋಧ ಅಂತ ಅನ್ಸೋದಿಲ್ಲ. ನಾವು ಹಿಂಗ್ ಯೂಸ್ ಮಾಡ್ಕೊಂಡ್ರೆ ಹೀಗೆ, ಹಾಗೆ ಯೂಸ್ ಮಾಡ್ಕೊಂಡ್ರೆ ಬದಲಾವಣೆ ಜಗದ ನಿಯಮ. ಹರಿಯೋ ನೀರಾಗಿರ್ಬೇಕು ನಾವೆಲ್ರು. 35 ಮೇಲೆ ಬರ್ತಾರೆ ಸುಮಾರು ಜನ. ಮೇಡಮ್ 11 ವರ್ಷದಿಂದ ಮಕ್ಕಳಾಗಿಲ್ಲ, ಈಗ ಬರ್ತಿದ್ವಿ. ಎಲ್ಲಾ ದೇವ್ರನ್ನು ನೋಡಿರ್ತಾರೆ, ಹೋಗ್ಕೊಂಡಿರ್ತಾರೆ, ಎಲ್ಲ ಮುಗಿಸ್ಬಿಟ್ಟಿರ್ತಾರೆ, ಆಮೇಲೆ ಬರ್ತಾರೆ. ಕೆಲವೊಂದು ಪೂಜೆ ಕಾರ್ಯಕ್ರಮ ಟೈಮ್ಗಳಲ್ಲೆಲ್ಲ ಮಾತ್ರೆಗಳನ್ನ ಸೇವಿಸ್ಬಿಟ್ಟು ಮುಂದಿನ ಓಡೋದಂಥದ್ದು. ನೆಕ್ಸ್ಟ್ ಎಷ್ಟೋ ಜನ ಈಗ ಮುಂದೂಡಕ್ ಹೋಗ್ಬಿಟ್ಟು ಲೈಫ್ ನ ಸ್ಪಾಯಿಲ್ ಮಾಡ್ಕೊಂಡಲ್ಲ, ಡೆತ್ ರೇಟ್ ಕೂಡ ಈಗ ಹೆಚ್ಚಾಗಿದೆ. ಆಮೇಲೆ ಇದು IVF ಟ್ರೀಟ್ಮೆಂಟ್ ಇನ್ನೊಂದು ಏನು ಅಂದ್ರೆ ಅನ್ಸರ್ಟಿನಿಟಿ. ನಾನು 10 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ 3 ಜನ ಇಲ್ಲ 4 ಜನ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. 30 to 40%. ಎಸ್ ಮೇಡಮ್, ಈಗ ಇತ್ತೀಚೆಗೆ ಹೆಚ್ಚಾಗಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು ಹೆಚ್ಚಾಗಿ ಒಂದು ಬಾಧೆ ಪಡ್ತಿರೋದು ಬಂಜೆತನ. ಸೊ ಒಂದು ಕಾಲದಲ್ಲಿ ಬರೀ ಹೆಣ್ಣಿಗೆ ಮಾತ್ರ ಪಾಯಿಂಟ್ ಆಫ್ ಮಾಡ್ತಿದ್ರು ಬಂಜೆತನ. ಈಗ ಎರಡರಲ್ಲೂ ಇದೆ ಅಂತ ಕೂಡ ವರದಿಗಳು ಹೇಳ್ತಾ ಇದ್ದಾರೆ. ಸೊ ನೀವು ಕೂಡ ಹೇಳಿದ್ರೆ ಇದು ಎಕ್ಸಾಂಪಲ್ ಈ ತರ ಇದೆ. ಎಸ್, ಈಗ ಈ ಬಂಜೆತನ ಅನ್ನೋದು ಯಾಕೆ ಬರುತ್ತೆ? ಮೇನ್ ಹೆಣ್ಣೆಲ್ಲ ಯಾಕೆ ಬರುತ್ತೆ, ಗಂಡಲ್ಲಿ ಯಾವ ತರ ಬರುತ್ತೆ? ಒಂದು ತುಂಬಾ ಲೇಟ್ ಆಗಿ ಮದುವೆ ಮಾಡ್ಕೊಳ್ತಿರೋದ್ರಿಂದ ಈ ನಡುವೆ ಫರ್ಟೈಲ್ ಪೀರಿಯಡ್ ಅಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ, ಒಳ್ಳೆ ಹೆಲ್ತಿ ಕೆಪಾಸಿಟಿ ಆಫ್ ಎಗ್ಸ್ ಇರೋದು ಯಾವಾಗ ಅಂದ್ರೆ 20 ರಿಂದ 30 ಒಳಗೆ. 30 ಮೇಲೆ ಸ್ವಲ್ಪ ಎಗ್ ಕ್ವಾಲಿಟಿ ಕಮ್ಮಿ ಆಗ್ತದೆ, 35 ಮೇಲೆ ಇನ್ನೂ ಕಮ್ಮಿ ಆಗುತ್ತೆ. ಆಮೇಲೆ ಪ್ರೆಗ್ನೆಂಟ್ ಆಗ್ಬೋದು, ಬಟ್ ಬುದ್ಧಿಮಾಂದ್ಯ ಮಕ್ಕಳು ಅಥವಾ ಬ್ರೈನ್ ಡೆವಲಪ್ಮೆಂಟ್ ಕಮ್ಮಿ ಇರುವಂತ ಮಕ್ಕಳು ಹುಟ್ಟೋ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ವಯಸ್ಸಾಗಿರೋ ತಾಯಿಯಿಂದ. ಆದ್ರೆ ಗಂಡಿನ ತಂದೆಯ ವಯಸ್ಸು ಇಲ್ಲಿ ಬರೋದೇ ಇಲ್ಲ. ಸೊ ನಾ ಹೇಳ್ದೆ ಅಗೈನ್, ಹೆಲ್ದಿ ಹ್ಯಾಬಿಟ್ಸ್ ಇದ್ದಾಗ, ರೈಟ್ ಟೈಮ್ ಅಲ್ಲಿ ಮದುವೆ ಮಾಡ್ಕೊಂಡಾಗ ಮಗುನ ನಾವು ಮಾಡ್ಕೋಬಹುದು. ಬಟ್ ಈಗ ಸುಮಾರು ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇದೆ. ಎಗ್ ನ ನಾವು ಮೊದ್ಲೇ ಫ್ರೀಸ್ ಮಾಡಿ ಇಡ್ಬೋದು. ತುಂಬಾ ದುಡ್ಡಿರುವಂತವ್ರು ಅದನ್ನ ಅವರು ಫ್ರೀಸ್ ಮಾಡಿ ವರ್ಷಕ್ಕೆ ಇಷ್ಟು ಅಂತ ಬಾಡಿಗೆ ಕಟ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ಬೇಕೋ ಅವಾಗ ಮದ್ವೆ ಮಾಡ್ಕೊಂಡಾಗ ಹಸ್ಬೆಂಡ್ ಸ್ಪರ್ಮ್ ತಗೊಂಡು IVF ಆವಾಗ ಕೃತಕ ಫರ್ಟಿಲೈಸೇಷನ್ ಮಾಡಿಸಿ ಎಂಬ್ರಿಯೋನ ಒಂದೇ ಸಲ ಅವ್ರ ಗರ್ಭಕೋಶಕ್ಕೋ ಅಥವಾ ಸಾರೋಗೇಟ್ ಮದರ್ ಬಾಡಿಗೆ ತಾಯಿಗೋ, ಈಗ ಅವ್ರ ಬಾಡಿಯಲ್ಲಿ ಹಾರ್ಮೋನ್ಸ್ ಚೇಂಜಸ್ ಇಂದ ನಾನು ಶೇಪ್ ಕಳ್ಕೊಳಕ್ ಆಗಲ್ಲ ಅನ್ನೋ ಸೆಲೆಬ್ರಿಟೀಸ್ ಇರ್ತಾರೆ. ಬೇಕಾದಷ್ಟು ದುಡ್ಡಿದ್ದು ನಾನು ಯಾಕೆ ಇಷ್ಟೆಲ್ಲ ನೋವು ಅನ್ಭವಿಸ್ಲಿ ಒಂದ್ ಮಗುಗೋಸ್ಕರ ಅಂತ ಯೋಚನೆ ಮಾಡೋರು ಇರ್ತಾರೆ. ಈ ತರದವ್ರಿಗೆ ಇದೊಂದೆಲ್ಲ ಈ ಟೆಕ್ನಾಲಜಿ ಇಸ್ ಒಂದು ವರದಾನ. ಬಟ್ ಇದು ಪ್ರಕೃತಿ ವಿರೋಧ ಅಂತ ಅನ್ಸೋದಿಲ್ಲ. ಪ್ರಕೃತಿ ಮತ್ತೆ ನನಗೆ ಅನ್ಸೋ ಮಟ್ಟಿಗೆ ಟೆಕ್ನಾಲಜಿ ಅನ್ನೋದು ಎರಡು ಡಬಲ್ ಎಡ್ಜೆಡ್ ಸ್ವೋರ್ಡ್ ಅಂತಾರಲ್ಲ. ನಾವು ಹಿಂಗ್ ಯೂಸ್ ಮಾಡ್ಕೊಂಡ್ರೆ ಹೀಗೆ, ಹಾಗೆ ಯೂಸ್ ಮಾಡ್ಕೊಂಡ್ರೆ ಹೀಗೆ, ಎರಡು ಪಾಸಿಟಿವಿಟೀಸ್ ಅಲ್ವಾ? ಈಗ ನಾನು ಟೆಕ್ನಾಲಜಿನ ನಾನು ಪೂರಕವಾಗಿ ಯೂಸ್ ಮಾಡ್ಕೊಂಡಾಗ ಅದು ವರದಾನ. ಪ್ರಕೃತಿ ಹೀಗ್ ಮಾಡಿದ್ರೇನೆ ಪ್ರಕೃತಿ ಅನ್ನೋದು ನಾವು ಅನ್ಕೊಂಡಿರೋದಲ್ವಾ, ನಮ್ಗೆ ಇನ್ಯಾರೋ ಹೇಳಿರೋದೇ ಅಲ್ವಾ. ಪ್ರಕೃತಿ ಅನ್ನೋದು ನನ್ನ ಪ್ರಕಾರ ಬದಲಾವಣೆ ಜಗದ ನಿಯಮ. ಹರಿಯೋ ನೀರಾಗಿರ್ಬೇಕು ನಾವೆಲ್ರು. ಟೆಕ್ನಾಲಜಿನ ನಮಗ್ ಪೂರಕವಾಗಿ ನಮಗ್ ಬೇಕಾದಂಗೆ ಯೂಸ್ ಮಾಡ್ಕೊಂಡು, ಈಗ ಮಗುನೇ ಇಲ್ದೆ ನಮ್ಮ ಅಂಶ ಇಲ್ದೆ ಇರೋ ಮಗುನ ತಗೊಳಕ್ ಯಾರಿಗೂ ಇಷ್ಟ ಇರೋದಿಲ್ಲ. ಅದು ಅಷ್ಟು ದುಡ್ಡಿದ್ದು, ವಯಸ್ಸಿದ್ದು, ಹಣ ಇದ್ದು ಎಲ್ಲ ಮಾಡ್ತಾರೆ. ಅವ್ರ ಮಗುನಾದ್ರೆ ಚೆನ್ನಾಗಿ ನೋಡ್ಕೋತಾರೆ. ಅಡಾಪ್ಷನ್ಸ್ ನಾನು ತುಂಬಾ ಪ್ರಮೋಟ್ ಮಾಡೋದು ಅಡಾಪ್ಷನ್ಸ್. ಮಗು ಆಗ್ಬೇಕು ಅಂತಂದ್ರೆ ನಮ್ ಬಾಡಿಯಿಂದಾನೇ ಆಗ್ಬೇಕಂತ ಏನಿಲ್ಲ, ನಮ್ ಮನ್ಸಿಂದನೂ ನಾವು ತಾಯಿ ಆಗ್ಬೋದು. ಸೊ ನಂಗ್ ಮಗು ಬೇಕು ಅನ್ನೋದೇ ಆದ್ರೆ ನಾವ್ ಎಲ್ಲಾ ರೀತಿಯಲ್ಲೂ ಮಾಡ್ಬೋದು. ನಮ್ಮ ಮನಸ್ಥಿತಿ ಮೇಲೆ ಹೋಗುತ್ತೆ. ಆಮೇಲೆ ನಮ್ಮ ಮನಸ್ಥಿತಿ ಇದು ಒಂದು ಜೀವನಕ್ಕೆ ಬೇಕಾಗಿರುವಂತ ಬಂಧ. ಸೊ ನಾನು 25 ವರ್ಷ ಆದ್ಮೇಲೆ ನಾನು ಚೇಂಜ್ ಆಗ್ಬಿಟ್ರೆ
ಅದನ್ನ ಆಗ್ಬಾರ್ದು. ಸೊ ಒಂದು ಸಮತೋಲನವಾದ ಒಂದು ಈ ಸಮಯೋಚಿತವಾದ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಮಯೋಚಿತವಾಗಿ ಗಂಡ ಹೆಂಡತಿ ಕುತ್ಕೊಂಡು ಯೋಚನೆ ಮಾಡಿ ಯಾವ ತರದ ಮಗು ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ಬೇಕು. ಯಾವಾಗ ಅವ್ರಿಗೆ ಎಲ್ಲಾ ರೀತಿ ಅನುಕೂಲ ಇದ್ದಾಗ ಮಾತ್ರ ಈ ಒಂದು ಡಿಸಿಷನ್ ಬರಬೇಕು. ಯಾಕೆಂದ್ರೆ ಯಾವ ಇನ್ಶೂರೆನ್ಸ್ ಕವರ್ ಮಾಡಲ್ಲ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ನ. ಪಾಪ ಮಿಡಿಲ್ ಕ್ಲಾಸ್ ಎಬೋ ಮಿಡಿಲ್ ಕ್ಲಾಸ್ ಅವ್ರಿಗೂ ಮಕ್ಳು ಇಲ್ದೇ ಇದ್ರೆ ಕೊರಗ್ತಾ ಇರ್ತಾರೆ ಬಡವರು. ಬಟ್ ಇನ್ಶೂರೆನ್ಸ್ ಯಾವ್ದು ಕವರ್ ಮಾಡ್ತಿಲ್ಲ. ಇನ್ನು ಮುಂದೆ ಬರೋ ಇನ್ಶೂರೆನ್ಸ್ ಕವರ್ ಮಾಡಿದ್ರಂತೂ ಅದು ವರದಾನ. ಈಗ ತಾವ್ ಹೇಳ್ದಂಗೆ ತುಂಬಾ ದುಡ್ಡಿರೋರು ಆ ಒಂದು ಟ್ರೀಟ್ಮೆಂಟ್ ಹೋಗ್ಬೋದು. ದುಡ್ಡು ಇಲ್ಲದೆ ಇರೋ ಪರಿಸ್ಥಿತಿ ಹೆಂಗೆ ಮೇಡಮ್? ಇವಾಗ ಬಜೆಟ್ ನಿವಾರಣೆ ಮಾಡ್ಬೇಕು ಅಂತಂದ್ರೆ ನೀವೆಲ್ಲ ಮಾನಸಿಕ ಒತ್ತಡ ತಾಯಿ ಆಗ್ಬೋದು. ನಿವಾರಣೆ ಆಗುವಂತಹ ಬಂಜೆತನ ಇದ್ರೆ ಖಂಡಿತ ನಿವಾರಣೆ ಆಗುವಂತ ಟೆಕ್ನಾಲಜಿ ಇದೆ, ಟ್ರೀಟ್ಮೆಂಟ್ ಇದೆಯಾ? ಎಲ್ಲ ಇದೆ. ನಾ ಹೇಳ್ತಿದ್ದೀನಲ್ಲ, ಈಗ ಗರ್ಭಕೋಶದಲ್ಲಿ ಮಗು ಬೆಳಿಲಿಲ್ಲ ಅಂದ್ರೆ ಅದು ಹಾರ್ಮೋನ್ಸ್ ಇಂದನಾ, ಗರ್ಭಕೋಶದ ಸೈಜ್ ಇಂದನಾ, ಗರ್ಭಕೋಶದಲ್ಲಿ ಏನಾದ್ರೂ ಗಡ್ಡೆ ಇದೆಯಾ, ಇದೆಲ್ಲ ನಿವಾರಕ ಇರೋವೆಲ್ಲ ನಿವಾರಣೆ ಮಾಡೇ ಮಾಡ್ತೀವಿ. ಬಟ್ ಏನಂದ್ರೆ ಇಲ್ಲಿ ಕೀ ಪಾಯಿಂಟ್ ಏನು ಅಂದ್ರೆ ಸಮಯೋಚಿತವಾಗಿ ಮಾಡ್ಬೇಕು. ನಾವು 35 ಒಳಗ್ ಮಾಡ್ಬೇಕು ಇದನ್ನ. 35 ಮೇಲೆ ಬರ್ತಾರೆ ಸುಮಾರು ಜನ. ಮೇಡಮ್ 11 ವರ್ಷದಿಂದ ಮಕ್ಳಾಗಿಲ್ಲ, ಈಗ ಬರ್ತಿದ್ವಿ. ಎಲ್ಲಾ ದೇವ್ರನ್ನು ನೋಡಿರ್ತಾರೆ, ಮುದ್ಗಾನ್ ಕುಂಟೆಗೆ ಹೋಗಿ ಬಂದಿರ್ತಾರೆ, ಎಲ್ಲಾ ಮುಗಿಸ್ಬಿಟ್ಟಿರ್ತಾರೆ, ಆಮೇಲೆ ಬರ್ತಾರೆ ನಮ್ಮ ಹತ್ರಕ್ಕೆ. ಸೊ ಅಂತವ್ರಿಗೆ ನಾ ಹೇಳೋದು ಅದನ್ನು ಮಾಡಿ, ಇದನ್ನು ಮಾಡಿ. ಈಗ IVF ಟ್ರೀಟ್ಮೆಂಟ್ ವಿಚಾರಕ್ಕೆ ಬರೋದಾದ್ರೆ ಸಾಕಷ್ಟು ಜನ ಹೇಳ್ತಾರೆ ಅದು ತುಂಬಾ ಪೇನ್ಫುಲ್ ಆಗಿರ್ತದೆ. IVF ಟ್ರೀಟ್ಮೆಂಟ್ ಸಾಕಷ್ಟು ಇಂಜೆಕ್ಷನ್ ಸಹಿಸ್ಕೊಳ್ಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ IVF ಟ್ರೀಟ್ಮೆಂಟ್ ಬಗ್ಗೆ ತಾವು ಎಕ್ಸ್ಪ್ಲೇಷನ್ ಕೊಡೋದು? ನಾರ್ಮಲ್ ಪ್ರೆಗ್ನೆನ್ಸಿ ಹೆಂಗ್ ಬರುತ್ತೆ, ಒಂದು ಸಂಭೋಗದಿಂದ ಬರುತ್ತೆ. ದಟ್ ಈಸ್ ನಾಟ್ ಪೇನ್ಫುಲ್. ಬಟ್ ಆರ್ಟಿಫಿಷಿಯಲ್ ಫರ್ಟಿಲೈಸೇಷನ್ ಹೆಂಗ್ ಬರುತ್ತೆ, ನಾವು ಅವ್ರ ಬಾಡಿನ ತಯಾರು ಮಾಡ್ಬೇಕು, ಅವಾಗ ಎಷ್ಟೊಂದು ಇಂಜೆಕ್ಷನ್ಸ್ ಕೊಡ್ಬೇಕು, ಎಗ್ ರಿಲೀಸ್ ಮಾಡಿಸ್ಬೇಕು ಮಾನಸಿಕವಾಗಿ. ಆಮೇಲೆ ಇದು IVF ಟ್ರೀಟ್ಮೆಂಟ್ ಇನ್ನೊಂದು ಏನು ಅಂದ್ರೆ ಅನ್ಸರ್ಟಿನಿಟಿ. ನಾನು 10 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ 3 ಜನ ಇಲ್ಲ 4 ಜನ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಸಕ್ಸಸ್ ರೇಟ್ ಅಷ್ಟೇ 30 to 40%. ಇವನ್ ದ ಬೆಸ್ಟ್ IVF ಸೆಂಟರ್. ಯಾಕೆ ಅಂದ್ರೆ ದೇವ್ರು ಮಾಡೋದ್ ಮಕ್ಕಳನ್ನ, ಡಾಕ್ಟರ್ ಮಾಡೋದಲ್ಲ ಅಂತ ತೋರಿಸ್ತಾ ಇದೆ. ಸೊ ನಾವ್ ಎಲ್ಲಿ ಎರರ್ ಮಾಡಿದ್ರು ಮೂರು ಒಂದು ಸಲ IVF ಟ್ರೀಟ್ಮೆಂಟ್ಗೆ ಈಗ ಸುಮಾರು 2.5 ಇಂದ 3 ಲಕ್ಷ ಆಗುತ್ತೆ. ಒಂದು ಸಣ್ಣ ಸೆಂಟರ್ ಅಲ್ಲಿ. ಇದೇ ಒಂದು ಹೈಫೈ ಸೆಂಟರ್ ಅಲ್ಲಿ 5 ರಿಂದ 6 ಲಕ್ಷ ಆಗುತ್ತೆ. ಸೊ ಅದನ್ನ ಅವ್ರು ಕೊಟ್ಟಾಗ ಅವ್ರಿಗೆ ಮೊದಲೇ ಬರ್ಸ್ಕೊಂಡ್ಬಿಡ್ತಾರೆ, ನಿಮಗೆ 30 to 40% ಚಾನ್ಸಸ್ ಇರೋದು. ಸೊ ಇದನ್ನ ನಾವು ಸೈನ್ ಮಾಡಿದಾಗ ನಮ್ಮ ಮನಸ್ಥಿತಿ ಹೇಗಿರುತ್ತೆ? ಅನ್ಸರ್ಟನಿಟಿ. ನಾನು ಇಷ್ಟು ಇಂಜೆಕ್ಷನ್ಸ್ ತಗೋತಿದ್ದೀನಿ, ಇಷ್ಟು ಮಾತ್ರೆ ನುಂಗ್ತಿದ್ದೀನಿ, ಇಷ್ಟು ದುಡ್ಡು ಖರ್ಚು ಮಾಡ್ತಿದ್ದೀನಿ, ಇಷ್ಟು ಸಾಲ ಮಾಡ್ಕೊಂಡಿದ್ದೀನಿ, ನಂಗೆ ಆಗುತ್ತೋ ಇಲ್ವೋ. ಸೊ ಮಾನಸಿಕ ಯಾತನೆನೂ ಇರುತ್ತೆ. ಆ ಇಂಜೆಕ್ಷನ್ಸ್ ತಗೊಳ್ಳುವಾಗ ಯಾತನೆ ಡಬಲ್ ಅಂತಾನು ಅನ್ಸುತ್ತೆ. ಅಂತ ಪೇನ್ಫುಲ್ ಪ್ರೊಸೀಜರ್ಸ್ ಏನಲ್ಲ. ಬಟ್ ಅವ್ರು ಆಲ್ರೆಡಿ ಕುಗ್ಗಿರೋದ್ರಿಂದ ಪ್ರತಿಯೊಂದು ನೋವು ದೊಡ್ಡದಂತೂ ಅನ್ಸುತ್ತೆ. ಇತ್ತೀಚಿನ ಲೈಫ್ ಸ್ಟೈಲ್, ನಾವು ಸೇವಿಸೋ ಊಟ ಇಂದ ಹಿಡಿದು ನಾವು ಇರುವಂತ ಜೀವನ ಮಾಡ್ತಿರೋ ಒಂದು ಪರಿಸರ, ಇದು ಕೂಡ ಬಂಜೆತನಕ್ಕೆ ಕಾರಣ ಆಗುತ್ತೆ. ಹೌದು, ಹೇಳದ್ನಲ್ಲ, ಆರೋಗ್ಯ ಶೈಲಿ ವಾತಾವರಣದಿಂದ ಆರೋಗ್ಯವಂತ ಗರ್ಭಕೋಶ, ಎಗ್ಸ್, ಅಂಡಾಶಯ ಇವೆಲ್ಲ ಇರಕ್ ಚಾನ್ಸಸ್. ನಮ್ಮ ಹಾರ್ಮೋನ್ಸ್ ಕೂಡ ನಾರ್ಮಲ್ ಯಾವಾಗಿರುತ್ತೆ, ನಮ್ಮ ಬಾಡಿ ನಾವು ಹೆಲ್ದಿಯಾಗಿ ಇಟ್ಕೊಂಡಾಗ ಎಲ್ಲಾನು ಸಾಧ್ಯ. ನಮ್ಮ ಬಾಡಿ ಹೆಲ್ದಿ ಆಗಿರೋದಕ್ಕೆ ಎಷ್ಟೊಂದು ಫ್ಯಾಕ್ಟರ್ಸ್ ಇದೆ. ಎಕ್ಸರ್ಸೈಸ್ ಇರ್ಬೋದು, ಫುಡ್ ಇರ್ಬೋದು, ನಮ್ಮ ಥಾಟ್ಸ್ ಇರ್ಬೋದು, ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್, ಇನ್ನು ಮಹಿಳೆಯರಿಗೆ ಅದು ವರನ ಶಾಪ ನೀವೇ ಹೇಳ್ಬೇಕು. ಅಂದ್ರೆ ಋತುಸ್ರಾವ ಅನ್ನೋದು ಮಹಿಳೆಯರಿಗೆ ವರನ ಶಾಪ? ನನ್ನ ಪ್ರಕಾರ ಏನಾದ್ರೂ ಹುಟ್ಟಿಸಿ ಬೆಳೆಸೋ ಶಕ್ತಿ ಇರೋದು ಭೂಮಿಗೆ ಮತ್ತೆ ತಾಯಿಗೆ. ಸೊ ಇದು ವರ ಅಂತಾನೆ ಅನ್ಕೋಬೇಕು. ಇದು ಎರಡು ನಾನು ಹೇಳಿದ್ನಲ್ಲ, ಇದನ್ನ ನಾವು ಹೇಗ್ ಬಳಸ್ಕೋತೀವಿ ಅನ್ನೋದು ನಮ್ಗೆ ವರ ಅಥವಾ ಶಾಪ ಆಗುತ್ತೆ. ಸೊ ಋತುಸ್ರಾವ ಅನ್ನೋದು ತಿಂಗಳ ಸುಮಾರು ಒಂದು ಕಾಫಿ ಲೋಟದಷ್ಟು ರಕ್ತ ಹೋಗುವಂತ ಒಂದು ಪ್ರಕ್ರಿಯೆ. ಇದು ಈಗ ಮೊದ್ಲೆಲ್ಲ 12 ವರ್ಷದಿಂದ 16 ವರ್ಷದಲ್ಲಿ ಋತುಸ್ರಾವ ಆಗ್ತಿರೋರು ಈಗ 8 ವರ್ಷದ ಮೇಲೆನೆ ಶುರುವಾಗ್ತಿದೆ. ಇದೆಲ್ಲ ಯಾಕೆ ಆಗ್ತಿದೆ ಅಂದ್ರೆ ಸುಮಾರು ಹಾರ್ಮೋನ್ಸ್ ಕೊಟ್ಟು ಕೋಳಿನ ಕೊಬ್ಸಿ ಅದನ್ನ ಆ ಚಿಕನ್ ಯೂಸ್ ಮಾಡಿದಾಗ ಆ ಹಾರ್ಮೋನ್ಸ್ ಮಕ್ಕಳಲ್ಲಿ ಹೋಗಿ ಮಕ್ಕಳನ್ನ ಅಂಡಾಶಯನು ಬೇಗ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಅದರಿಂದ ಇನ್ನೊಂದೇನು ಅಂದ್ರೆ ಹೆಲ್ದಿ ಲೈಫ್ ಸ್ಟೈಲ್. ಮೊದ್ಲೆಲ್ಲ ಮಕ್ಕಳಿಗೆ ಏನಂತ ಪೌಷ್ಟಿಕ ಆಹಾರ ಸಿಗ್ತಿರ್ಲಿಲ್ಲ ಮನೇಲಿ. ಬಟ್ ಈಗ ಎಲ್ಲ ಮನೆಯಲ್ಲೂ ಮಕ್ಕಳಿಗೆ 3 ಹೊತ್ತು ಊಟ ಸಿಗುತ್ತೆ, ಅದ್ರ ಜೊತೆಗೆ ಕುರುಕ್ ತಿಂಡಿಗಳು ಜಾಸ್ತಿ ಸಿಗ್ತದೆ. ಸೊ ಒಂದು ಫ್ಯಾಟ್, ಇನ್ನೊಂದು ಡಯಟ್, ಇನ್ನೊಂದು ಅನುವಂಶೀಯತೆ, ಇನ್ನೊಂದು ಅವ್ರ ಬಾಡಿ
ಇವ್ 4 ನೋಡ್ಕೊಂಡು ಅವ್ರು ಯಾವಾಗ ಋತುಸ್ರಾವ ಆಗ್ತಾರೆ. ಈಗ ನಮ್ಮಮ್ಮ 14 ವರ್ಷಕ್ಕಾಗಿದ್ರು ನಾನು ಆ ವಯಸ್ಸಿಗೆ ಆಗೋ ಚಾನ್ಸಸ್ ಜಾಸ್ತಿ. ಅದಿಲ್ಲ ಅಂತಂದ್ರೆ ನಾನು ನಮ್ಮ ತಂದೆ ತರ ಹುಟ್ಟಿದ್ರೆ ನಮ್ ಸೋದರತ್ತೆ ಯಾವಾಗ ಪೀರಿಯಡ್ಸ್ ಬಂದಿರುತ್ತೆ ಆ ಟೈಮಲ್ಲಿ ಆಗೋ ಚಾನ್ಸಸ್ ಜಾಸ್ತಿ. ಅದೊಂದು ರೇಂಜ್ ಅಷ್ಟೇ, ಅದೇನ್ ಪಕ್ಕ ಅಲ್ಲ. ಅದ್ರ ಜೊತೆಗೆ ನನ್ನ ಬಾಡಿ ಪ್ರಕೃತಿ ಹೇಗಿದೆ, ನನ್ನ ಎಗ್ಸ್ ಬೇಗ ಸ್ಟಿಮ್ಯುಲೇಟ್ ಅಂತ ಫುಡ್ ತಿಂತಾ ಇದೀನಿ ನಾನು, ಬರೀ ಮೈದಾ, ಸಕ್ಕರೆ, ಚಿಕನ್, ಕಬಾಬ್ಗಳು ಇವೇ ಜಾಸ್ತಿ ಎಗ್ಸ್ ಇವೆಲ್ಲ ನಾನು ಜಾಸ್ತಿ ತಿಂತಾ ಇದೀನಿ, ನನ್ನ ಡಯಟ್ ಹೆಲ್ದಿ ಇದೆಯಾ ಇಲ್ವಾ. ಸೊ ಇದ್ರ ಮೇಲೂ ಹೋಗುತ್ತೆ. ಮಕ್ಳಿಗೆ ಏನಂದ್ರೆ ಮಕ್ಳು ತಿಂದಷ್ಟು ತಂದೆ ತಾಯಿ ಖುಷಿ ಆಗುತ್ತೆ. ಬಟ್ ಬರೋಂತ ಸಮಸ್ಯೆಗಳ ಬಗ್ಗೆ ಅದ್ರ ಬಗ್ಗೆ ದೂರದ ಯೋಚನೆ ಮಾಡಿರಲ್ಲ. ಓಕೆ, ಈಗ ಈ ಮುಟ್ಟಿನ ಸಮಸ್ಯೆಗಳು ನಾವು ತುಂಬಾ ಹೆಚ್ಚಾಗಿ ಈಗ ಹೆಚ್ಚಿಗೆ ಕಾಣ್ತಾ ಇದ್ವಿ. ಅಂದ್ರೆ ಸಾಕಷ್ಟು ಪೇನ್ ಬರ್ತಾ ಇರ್ತಕ್ಕಂಥ, ಸರಿಯಾದ ಟೈಮ್ ಆಗ್ತಾ ಇಲ್ಲ ಅನ್ನೋ ತುಂಬಾ ಕೇಳ್ತಾರೆ. ಸೊ ಇದಕ್ಕೂ ಮತ್ತೆ ಇವತ್ತು ಲೈಫ್ ಸ್ಟೈಲ್ ಸಂಬಂಧ ಇರುತ್ತೆ. ಹೌದು, ಈಗ ಹೇಗೆ ಲೈಫ್ ಸ್ಟೈಲ್ ಇಂದ ಅವರು ಬೇಗ ಮೆನ್ಸಸ್ ಇಲ್ಲ ಕರೆಕ್ಟ್ ಟೈಮ್ ಮೆನ್ಸಸ್ ಇಲ್ಲ ಲೇಟ್ ಆಗಿ ಮೆನ್ಸಸ್ ಆಗ್ತಾರೆ. ಯಾರಿಗೆ ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಅವ್ರು ಬೇಗ ಆಗ್ತಾರೆ. ಯಾರು ಆರೋಗ್ಯ ಶೈಲಿ ಜೀವನ ನಡೆಸ್ತಾರೆ ಅವ್ರು ಕರೆಕ್ಟ್ ಏಜ್ ಆಗ್ತಾರೆ. ಯಾರು ಆರೋಗ್ಯ ಶೈಲಿ ಜೀವನ ನಡೆಸಲ್ಲ, ಪೌಷ್ಟಿಕಾಂಶದ ಕೊರತೆ ಇರುತ್ತೆ, ಅವ್ರು ಲೇಟ್ ಆಗಿ ಪೀರಿಯಡ್ಸ್ ಬರುತ್ತೆ. ಯಾಕಂದ್ರೆ ಅಷ್ಟು ಇಂಧನ ಇರೋದಿಲ್ಲ ಬರೋದಕ್ಕೆ. ಸೊ ಪೀರಿಯಡ್ಸ್ ಬಂದ ಮೇಲೆ ಅವ್ರ ಲೈಫ್ ಸ್ಟೈಲ್ ಅವ್ರ ಬಾಡಿ ಪ್ರಕಾರ ಅವ್ರ ನೋವು ಕಾಣುತ್ತೆ. ಪೀರಿಯಡ್ಸ್ ಆದಾಗ ಪೇನ್ ಬರೋದು ಅತ್ಯಂತ ಪ್ರಾಕೃತಿಕ, ನೈಸರ್ಗಿಕ, ನ್ಯಾಚುರಲ್. ಆ ಪೇನ್ ತಡೆಯೋ ಶಕ್ತಿ ಕಮ್ಮಿ ಆಗಿರುತ್ತೆ ಹೊರತು ಅವ್ರಿಗೆ ಪೇನ್ ಜಾಸ್ತಿ ಆಗಿರೋದಿಲ್ಲ. ಅನ್ಲೆಸ್ ಗರ್ಭಕೋಶದಲ್ಲಿ ಏನಾದ್ರೂ ಗಡ್ಡೆ ಆಗಿ, ಇಲ್ಲ ಗರ್ಭಕೋಶಕ್ಕೆ ಯೂರಿನ್ ಬ್ಯಾಗ್ ಇಂದ ಇನ್ಫೆಕ್ಷನ್ ಆಗಿ, ಇಲ್ಲ ಅವ್ರಿಗೆ ರಕ್ತ ಏನಾದ್ರೂ ಕಮ್ಮಿ ಇದ್ದು ಅವ್ರಿಗೆ ತಡೆಯೋ ಶಕ್ತಿ ಕಮ್ಮಿ ಆಗಿರುತ್ತೆ ಹೊರತು ಮುಟ್ಟಿನ ನೋವು ಜಾಸ್ತಿ ಆಗಿರೋದಿಲ್ಲ. ಸೊ ಮುಟ್ಟಿನ ನೋವು ಆಗೋಕ್ಕೆ ಕಾರಣ ಪರೋಕ್ಷವಾಗಿ ಇಲ್ಲ ಡೈರೆಕ್ಟ್ ಆಗಿ ಅವ್ರ ಆರೋಗ್ಯನೇ, ಅವ್ರ ಬಾಡಿ ಆರೋಗ್ಯನೇ, ಮತ್ತೆ ಅವ್ರ ಲೈಫ್ ಸ್ಟೈಲ್. ಏನು 24 ಗಂಟೆನೂ ಕುತ್ಕೊಳ್ಳೋದು, ಓದೋದು, ಮಲ್ಗೋದು ಇಷ್ಟೇ ಮಾಡಿದ್ರೆ ಬಾಡಿಗೆ ಯಾವ ಅನ್ಕಂಫರ್ಟು ಜಾಸ್ತಿ ಅನ್ಸುತ್ತೆ, ಯಾವ ಡಿಸ್ಕಂಫರ್ಟ್ನು ಜಾಸ್ತಿ ಅನ್ಸುತ್ತೆ. ಸೊ ನೋವು ಜಾಸ್ತಿ ಅನ್ಸುತ್ತೆ ಅವ್ರಿಗೆ ಇದುವರೆಗೂ ಯಾವ್ದು ಒಂದು ಫೀಲ್ಡ್ ಅಲ್ಲಿ ಹೋಗಿ ಆಟ ಆಡಿರಲ್ಲ, ಬರೀ ಕುತ್ಕೊಂಡು ಓದು ಅಕಾಡೆಮಿಕ್ ಓರಿಯೆಂಟೆಡ್ ಇರುತ್ತೆ ಸ್ಕೂಲ್ಸ್ ಎಲ್ಲ. ಮೊದ್ಲೆಲ್ಲ ನಮ್ಗೆ ದಿನಕ್ಕೆ ಒಂದು PT ಪೀರಿಯಡ್ ಇರ್ತಾ ಇತ್ತು. ಈಗ ನಾನ್ ನೋಡಿದಂಗೆ 9th 10th ಇಂದನೇ PT ಪೀರಿಯಡ್ ತೆಗ್ದಾಕಿದ್ದಾರೆ. ಆ ಪೀರಿಯಡ್ ಓದಿಸ್ತಾರೆ. ಮೆಂಟಲಿ ಸಿಕ್ಕಾಪಟ್ಟೆ ಟಾರ್ಚರ್ ಅದು. ಬಟ್ ಬಾಡಿಗೆ ಯಾವುದೇ ರೀತಿ ಬಾಡಿ ಪ್ಯಾಂಪರ್ಡ್, ಬ್ರೈನ್ ಇಸ್ ಸ್ಟ್ರೆಸ್ಡ್. ಸೊ ಇದರಿಂದ ಆಗಿರುವಂತದ್ದು. ಅದ್ರ ಜೊತೆಗೆ ನಮ್ ಲೈಫ್ ಸ್ಟೈಲ್, ನಾನು ಕಣ್ಣು ಕಾಣಿಸಿರೋದೆಲ್ಲ ತಿನ್ಬೇಕು, ಅದು ಬೇಕು ಇದು ಬೇಕು ಅಂತಾಗ ಸರಿ ಯಾವ್ದು ತಪ್ಪು ಯಾವ್ದು, ಇದನ್ನ ನನ್ನ ಪ್ರಕಾರ ಸ್ಕೂಲಲ್ಲಿ ಯಾವಾಗ ಅವರು ಋತುಸ್ರಾವ ಬರುತ್ತೆ ಅದಕ್ಕೆ ಮುಂಚೆನೆ ಇದನ್ನ ಸಿಲೆಬಸ್ ಅಲ್ಲಿ ಅಳವಡಿಸಿದ್ರೆ, ಈಗ ನೀವು ತಯಾರಾಗ್ತಿದ್ದೀರಾ ಹೇಗೆ 10th ಅಲ್ಲಿ ನಿಮ್ಗೆ ರೀಪ್ರೊಡಕ್ಷನ್, ಇಂಟರ್ಕೋರ್ಸ್ ಅದೆಲ್ಲ ಹೇಳ್ತಾರೆ, ಅದೇ ರೀತಿ ಗರ್ಭಕೋಶ, ಅಂಡಾಶಯದ ಬಗ್ಗೆ, ಆರೋಗ್ಯದ ಬಗ್ಗೆ ಇದರಲ್ಲಿ ಟಿಪ್ಸ್ ಏನಿದೆ, ನೀವೇನ್ ಮಾಡಿದ್ರೆ ನಿಮ್ಗೆ ಆರೋಗ್ಯವಾದ ಋತುಸ್ರಾವ ಬರುತ್ತೆ ಅನ್ನೋದು ಅಲ್ಲಿ ಅಳವಡಿಸ್ಬೇಕು. ದೇಹದ ಚಟುವಟಿಕೆಗಳನ್ನ ಇನ್ಕ್ರೀಸ್ ಮಾಡಬೇಕು. ಅಂಡ್ ಇಟ್ ಇಸ್ ಅದು ಕೆಟ್ಟ ರಕ್ತ ಅದಾದಾಗ ಮೂಲೆ ಕುಡಿಸ್ಬೇಕು. ಈ ಮಿತ್ತುಗಳನ್ನ ಅಲ್ಲೇ ತೆಗಿಬೇಕು. ಇದು ಇವತ್ತಿಗೂ ಕೂಡ ಇದು ಸಾಕಷ್ಟು ಮನೆಗಳು ಪ್ರೆಸೆಂಟ್ ಇದೆ. ಅಂದ್ರೆ ಋತುಸ್ರಾವ ಆಗಿರೋಂಥ ಮಹಿಳೆನ ಒಂದಷ್ಟು ದಿನ ಹೊರಗಡೆ ಇಡುವಂಥದ್ದು, ಆಮೇಲೆ ಯಾವುದೇ ಒಂದು ಪೂಜಾ ವಿಧಾನಗಳು ಬಿಡದೇ ಇರತಕ್ಕಂಥದ್ದು. ಸೊ ಅಂದ್ರೆ ಆಕೆಗೆ ಮಾನಸಿಕವಾಗಿ ಕುಗ್ಸೋಂಥ ಪ್ರಯತ್ನ ಆಗ್ತದೆ. ಇಷ್ಟು ಸರಿ ಒಂದಿಷ್ಟು ಫ್ಯಾಮಿಲಿಗಳಲ್ಲಿ ಆ ಒಂದು ಮೆಂಟಾಲಿಟಿ ಹೋಗ್ಬೇಕು ಆಕ್ಚುಲಿ. ಅದನ್ನೇ ನಾವ್ ಇದನ್ನ ಅರ್ಥ ಮಾಡ್ಕೊಂಡಿರೋದ್ರಲ್ಲೇ ದೋಷ ಇರೋದ್ರಿಂದ ನಮ್ ಪ್ರಾಕ್ಟೀಸ್ ಅಲ್ಲೂ ದೋಷ ಇರುತ್ತೆ. ನಾವ್ ಅರ್ಥ ಮಾಡ್ಕೊಳ್ಳೋದನ್ನೇ ರೈಟ್ ವೇ ಅಲ್ಲಿ ಯಾವಾಗ ಮಾಡ್ಕೊತಿದ್ವಿ, ಒಂದ್ ಕ್ಲಾಸ್ ರೂಮ್ ಅಲ್ಲಿ ಅದನ್ನ ಕೇಳಿಸ್ಕೊಂಡಾಗ. ಮನೆಯಲ್ಲಿ ನಾವು ಮೊದಲನೇ ಪೀರಿಯಡ್ಸ್ ಆಯ್ತು ಅಂದ್ರೆ 16 ದಿವಸ ಹೊರಗೆ ಕುಡಿಸ್ಬಿಡ್ತಾರೆ. ಸೊ ಅವಳಿಗೆ ಅಲ್ಲೇ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ, ಏನೋ ಆಗಿದೆ ನನಗೆ, ನನ್ನಿಂದ ಏನೋ ಆಗುತ್ತೆ, ಅಕಸ್ಮಾತ್ ನಾನು ದೇವ್ರ ಮನೆ ಮುಂದೆ ಹೋದ್ರೆ ದೇವ್ರ ಶಾಪ ಹಾಕ್ತಾರೆ, ಈ ಮಟ್ಟಕ್ಕೆ ಅವ್ರಿಗೆ ಫೀಡ್ ಮಾಡಿದಾಗ ಅದು ಅವಳು ಮೊದಲನೇ ಲರ್ನಿಂಗ್ ಅಬೌಟ್ ದ ಪೀರಿಯಡ್ಸ್. ಸೊ ಮೊದಲನೇ ಲರ್ನಿಂಗ್ ಎಷ್ಟು ಹೆಲ್ದಿ ಆಗಿರುತ್ತೋ ಪೀರಿಯಡ್ ಲೈಫು ಅಷ್ಟೇ ಹೆಲ್ದಿ ಆಗಿರುತ್ತೆ. ಇನ್ನು ಈ ಒಂದು ಪೀರಿಯಡ್ ವಿಚಾರವಾಗಿ ತಾಯಿಯಾದವರು ಮಕ್ಕಳಿಗೆ, ಅಂದ್ರೆ ಹೆಣ್ಣು ಮಕ್ಕಳಿಗೆ ಯಾವ ತರ ಶಿಕ್ಷಣ ಕೊಟ್ರೆ ಒಳ್ಳೇದು? ನಾನು ಒಪ್ಕೋತೀನಿ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಬಟ್ ಇದನ್ನ ನಾನ್ ಹೇಳೋದು ಗ್ರೂಪ್ ಅಲ್ಲಿ ಹೇಳಿದಾಗ ಎಲ್ರಿಗೂ ಅದ್ರ ಬಗ್ಗೆ ಸ್ಟಿಗ್ಮಾ ಹೋಗುತ್ತೆ, ಎಸ್ಪೆಷಲಿ ಗಂಡ್ ಮಕ್ಳಿಗೆ ಹೋಗುತ್ತೆ. ದಿಸ್ ಇಸ್ ವೆರಿ ಮಚ್ ನ್ಯಾಚುರಲ್ ಅಂಡ್ ಇಟ್ ಹ್ಯಾಪನ್ಸ್ ಟು ದಟ್ ಜೆಂಡರ್, ಫಿಮೇಲ್ ಜೆಂಡರ್ ಆಗುತ್ತಿದ್ದು. ಅದೇ ರೀತಿ ಅವ್ರ ಜೆಂಡರ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಕೂಡ ಅವ್ರಿಗೆ ಹೇಳ್ಕೊಡ್ತಾರೆ. ದಿಸ್ ಇಸ್ ಕಾಲ್ಡ್ ಸೆಕ್ಸ್ ಎಜುಕೇಶನ್. ಸೊ ಜೆಂಡರ್ ಎಜುಕೇಶನ್ ಅನ್ನೋದು ಗ್ರೂಪ್ ಅಲ್ಲಿ ಆದಾಗ ಅದನ್ನ ಡಿಸ್ಕಸ್ ಮಾಡುವಂತ ಹುಮ್ಮಸ್ ಬರುತ್ತೆ, ಡೌಟ್ಸ್ ಇರುವಂತದ್ದು ಅಲ್ಲೇ ಕ್ಲಾರಿಟಿ ಆಗುತ್ತೆ.
ತಾಯಿ ಹೇಳಿದಾಗ ಇವ್ರು ಗುಟ್ಟಾಗಿ ಹೇಳ್ತಾರೆ. ತಾಯಿ ಹೇಳೋದು ಅವ್ರ ಅನುಭವ ಅಷ್ಟೇ ಹೇಳ್ತಾರೆ, ಸೈಂಟಿಫಿಕ್ ಆಗಿ ಎಲ್ಲಿ ಹೇಳ್ತಾರೆ? ಅನ್ಲೆಸ್ ಶಿ ಇಸ್ ಎ ಡಾಕ್ಟರ್, ಅನ್ಲೆಸ್ ಶಿ ಇಸ್ ವೆರಿ ವೆಲ್ ಎಜುಕೇಟೆಡ್, ಇದ್ರ ಬಗ್ಗೆ ಅವ್ರಿಗೆ ಲರ್ನಿಂಗ್ ಕರೆಕ್ಟ್ ಇದ್ರೆ ಮಗುಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರ ಲರ್ನಿಂಗ್ ತಪ್ಪಿದ್ರೆ ಸೊ ನಾನ್ ಹೇಳೋದು ಇಟ್ ಶುಡ್ ಬಿ ಕಮ್ ಸೈಂಟಿಫಿಕಲಿ ಫ್ರಮ್ ಸ್ಕೂಲ್ ಓನ್ಲಿ. 4ನೇ ಕ್ಲಾಸು 5ನೇ ಕ್ಲಾಸು ಇದನ್ನ ಸೇರ್ಸಿದ್ರೆ ಹೊರಟೋಗುತ್ತೆ. 100% ಇದೊಂದು ಒಳ್ಳೆ ಯೋಜನೆ. ಆಕ್ಚುಲಿ ಇದು ಅಡಾಪ್ಟ್ ಮಾಡಬೇಕಾಗುತ್ತೆ ಪಠ್ಯ ಪುಸ್ತಕಗಳು. ಇದು ಈಗ ಈ ಒಂದು ಮುಟ್ಟಿನ ಒಂದು ಸಮಸ್ಯೆಗೆ ಮಹಿಳೆಯರು ಮಾನಸಿಕವಾಗಿ ನೊಂದು ಕೆಲವೊಂದು ಪೂಜೆ ಕಾರ್ಯಕ್ರಮ ಟೈಮ್ಗಳಲ್ಲೆಲ್ಲ ಮಾತ್ರೆಗಳನ್ನ ಸೇವಿಸ್ಬಿಟ್ಟು ಅದನ್ನ ಮುಂದಿಗೂಡೋದಂಥದ್ದು. ನೆಕ್ಸ್ಟ್ ಎಷ್ಟೋ ಜನ ಈಗ ಮುಂದೂಡಕ್ ಹೋಗ್ಬಿಟ್ಟು ಲೈಫ್ ನ ಸ್ಪಾಯಿಲ್ ಮಾಡ್ಕೊಂಡ ಡೆತ್ ರೇಟ್ ಕೂಡ ಈಗ ಹೆಚ್ಚಾಗಿದೆ. ಮೊನ್ನೆ ರೀಸೆಂಟ್ ಕೂಡ ವರದಿ ಕೂಡ ನಾವು ಕೇಳ್ಪಟ್ವಿ. ಸೊ ಇದು ಮಾತ್ರೆ ತಗೊಳ್ಳೋದ್ರಿಂದ ಪೀರಿಯಡ್ಸ್ಗೆ ಎಷ್ಟು ಡೇಂಜರ್ ಆಗುತ್ತೆ? ಮಾತ್ರೆ ತಗೊಳ್ಳೋದ್ರಿಂದ ಆ ತಿಂಗಳು ಮತ್ತೆ ಅದ್ರ ನೆಕ್ಸ್ಟ್ ಬರೋ 2-3 ತಿಂಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ಯಾವಾಗ ಆ ಮಾತ್ರೆ 7 ರಿಂದ 10 ದಿವಸದ ಒಳಗಡೆ ತಗೊಂಡ್ರೆ, ಆಮೇಲೆ ಡಾಕ್ಟರ್ ಗೈಡೆನ್ಸ್ ಮುಖಾಂತರ ತಗೊಂಡ್ರೆ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಅನ್ಲೆಸ್ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್, ಈಗ ಮದುವೆ ಇಲ್ಲ ಮನೆ ಗೃಹ ಪ್ರವೇಶ ಈ ತರದ್ದು ನೀವೇನು ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ, ಈ ಡೇಟ್ಸೇ ಬೇಕು. ಮೊದಲನೇದು ಅವ್ರ ಮನ್ಸಲ್ಲಿ ಆವಾಗ ನಾನು ಮೈಲ್ಗೆ ಇದ್ದೀನಿ ಅಂತ ಅವ್ರಿಗೆ ಅನ್ನೋ ಭಾವನೆ ಇಲ್ಲ ಅಂದ್ರೆ ಹಂಗೆ ಮಾಡ್ಕೋಬಹುದು. ನನ್ನ ಪ್ರಕಾರ ನಾನು ಅದನ್ನ ನಂಬೋದೇ ಇಲ್ಲ. ಹೇಗೆ ಬಾಯಲ್ಲಿ ಎಂಜಲು ಅಷ್ಟೇ ವೆಜನಲ್ ಬ್ಲೀಡಿಂಗ್ ಇಸ್ ಆಲ್ಸೋ ಅಷ್ಟೇ ಪವಿತ್ರ. ಇಟ್ಸ್ ಅವರ್ ಬಾಡಿ ಸೆಕ್ರೇಷನ್ ಬಿಕಾಸ್ ಐ ಆಮ್ ಇನ್ ಅ ರೀಪ್ರೊಡಕ್ಷನ್ ಏಜ್ ಗ್ರೂಪ್. ಇದನ್ನ ಅರ್ಥ ಮಾಡ್ಕೊಂಡಿರೋರಿಗೆ ನಾನು ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ಬೇಡವೇ ಬೇಡ ಅಂತ ಹೇಳ್ತೀನಿ. ಬಟ್ ಮನೆಯಲ್ಲಿ ಆ ತರದ ಪೂರಕವಾದ ವಾತಾವರಣ ಸೃಷ್ಟಿ ಆಗೇ ಇಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಕೆಳಗಡೆಯಿಂದ ಶುರು ಮಾಡ್ಕೋಬೇಕು. ಅವರು ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿದ್ ಕೇಳಲೇಬೇಕಾಗುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಹೊಸ ಮನೆಯಲ್ಲಿ, ಏನಾದ್ರೂ ತೊಂದರೆ ಆಯ್ತು ಮದುವೆಯಲ್ಲಿ, ನೀನ್ ಹಂಗ್ ಮಾಡ್ದೆ ಅದ್ರಿಂದನೇ ಆಯ್ತು, ಈ ಮಿತ್ರಗಳು ಇನ್ನೂ ಜಾಸ್ತಿ ಆಗೋಗುತ್ತೆ. ಇದು ಒಂದಕ್ಕೊಂದು ಇದಾಗುತ್ತೆ. ಸೊ ಸೆಲ್ಫ್ ರಿಯಲೈಸೇಷನ್ ಇಸ್ ಬೆಸ್ಟ್. ಅವಳು ಅರ್ಥ ಮಾಡ್ಕೋಬೇಕು. 1 ವಾರ 10 ದಿವಸ ತಗೊಂಡ್ರೆ ತೊಂದರೆ ಇಲ್ಲ, ನಾನು ಕೊಡ್ತೀನಿ ಕೂಡ. ಈ ಪ್ರತಿ ತಿಂಗಳು 3 ತಿಂಗಳು ಒಂದ್ ಹಬ್ಬ ಬರುತ್ತೆ. ಆ ಹಬ್ಬಗಳಿಗೆಲ್ಲ ಪೋಸ್ಟ್ಪೋನ್ ಮಾಡ್ಕೋತಾ ಹೋದ್ರೆ ಅವ್ರ ಗರ್ಭಕೋಶದ ಆರೋಗ್ಯ ಅದ್ರ ನಿಜವಾದ ಸೈಕಲ್ ಮರ್ತೋಗುತ್ತೆ. ಅದು ಸೈಕಲ್ನೇ ಏರೋಪೇರ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಸೈಕಲ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ಟಾಗ ವಿ ಹ್ಯಾವ್ ಟು, ನಾವು ಯಾವ್ದನ್ನ ಅನ್ಯಾಚುರಲ್, ನೀವು ಆವಾಗ್ಲೇ ಹೇಳಿದ್ರಿ ಪ್ರಕೃತಿ ವಿರುದ್ಧ, ದಿಸ್ ಇಸ್ ಪ್ರಕೃತಿ ವಿರುದ್ಧ. ಅದಷ್ಟಕ್ಕದೇ ಬರ್ತಿರೋದನ್ನ ನಾವು ತಡಿತೀವಿ. ತಡದ್ಮೇಲೆ ಏನ್ ಹೆಚ್ಚು ಕಮ್ಮಿ ಆದ್ರೂ ನಾವೇ ಅನುಭವಿಸ್ಬೇಕಾಗುತ್ತೆ. ಬಟ್ ಚಾನ್ಸಸ್ ಆಫ್ ಡೆತ್ ಈಸ್ ನಾಟ್ ದೇರ್. ಬಟ್ ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ಬೋದು, ಮಗು ಆಗೋ ಚಾನ್ಸಸ್ ಸ್ವಲ್ಪ ದೂರ ಹೋಗ್ಬೋದು. ಯಾಕೆಂದ್ರೆ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡೋದು ಟೈಮ್ ತಗೊಳುತ್ತೆ. ಈಗ ಅದೇ ಮಾತ್ರ ನಾನು 5 ಜನ ಹೆಣ್ಮಕ್ಳಲ್ಲಿ 5 ಜನಕ್ಕೆ ಕೊಟ್ಟಾಗ ಒಬ್ಬೊಬ್ಬರ ಬಾಡಿ ಒಂದೊಂದ್ ತರ ರೆಸ್ಪಾಂಡ್ ಮಾಡುತ್ತೆ. ಸೊ ವಿ ಕೆನಾಟ್ ಬ್ಲೇಮ್ ದ ಟ್ಯಾಬ್ಲೆಟ್, ವಿ ಹ್ಯಾವ್ ಟು ಬ್ಲೇಮ್ ಹರ್ ಹೆಲ್ತ್ ಆಲ್ಸೋ. ಯಾರು ಈ ಟ್ಯಾಬ್ಲೆಟ್ ತಗೋಬಾರ್ದು, ಅದನ್ನ ನಾವು ಡಾಕ್ಟರ್ ಆಗಿ ಕಂಡಿಡಿದು ಅವ್ರಿಗೆ ಆ ಮಾತ್ರ ಕೊಡಬಾರ್ದು. ಬೇಡಮ್ಮ, ನಿಂದು ಆರೋಗ್ಯ ಸೂಕ್ಷ್ಮ ಇದೆ, ನಿನ್ ಹಾರ್ಮೋನ್ಸ್ ಆಲ್ರೆಡಿ ಪ್ರಾಬ್ಲಮ್ ಇದೆ, ನೀನ್ ಈ ಮಾತ್ರೆ ತಗೋಬಾರ್ದು ಅಂತ ನಾವು ಮೊದಲೇ ಕಂಡಿಡಿದು ಹೇಳ್ಬೋದು. ನೀವ್ ತಗೊಂಡ್ರು 7 ದಿವಸ 10 ದಿವಸಕ್ಕಿಂತ ಜಾಸ್ತಿ ತಗೋಬಾರ್ದು ಅಂತ ಮೊದಲೇ ಹೇಳಿ ಕೊಡ್ತೀವಿ ನಾವು. ಬಟ್ ಈ ಮಾತ್ರೆಯಿಂದ ಆ ತಿಂಗಳು 2-3 ತಿಂಗಳು ಹೆಚ್ಚು ಕಮ್ಮಿ ಆಗುತ್ತೆ ಹೊರತು ಲೈಫ್ ಲಾಂಗ್ ಪ್ರಾಬ್ಲಮ್ಸ್ ಏನಾಗಲ್ಲ. ಪದೇ ತಗೊಳ್ಳೋದನ್ನ ತುಂಬಾ ಅವಾಯ್ಡ್ ಮಾಡೋದು ಒಳ್ಳೆಯದು. ಪದೇ ತಗೊಳ್ಳೋಂತ ಮಾತ್ರೆ ಅಲ್ವೇ ಅಲ್ಲ. ನಾನು ಲೈಫ್ ಟೈಮ್ ಅಲ್ಲಿ 1 ಸಲ 2 ಸಲ ತಗೊಂಡ್ರೆ ಓಕೆ, ದಟ್ ಇಸ್ ಓಕೆ. ಈಗ ಮದ್ವೆ ಇದೆ, ಇಲ್ಲ ತುಂಬಾ ದೂರ ಪ್ರಯಾಣ ಮಾಡ್ಬೇಕು, ಇದು ಮಗು ಚಿಕ್ಕ ಮಗು ಇದೆ, ಆ ಟೈಮಲ್ಲಿ ಪೀರಿಯಡ್ಸ್ ಆದ್ರು, ಮಗುಗೆ ಏನಾದ್ರು ಆಪರೇಷನ್ ಇರುತ್ತೆ, ಆಸ್ಪತ್ರೆಯಲ್ಲಿ ಹೋಗಿ ಮಗುನ ಆರೈಕೆ ಮಾಡ್ಕೋಬೇಕು. ದಟ್ ಈಸ್ ಆಲ್ ಎಸೆನ್ಷಿಯಲ್ ಥಿಂಗ್ಸ್. ಪೀರಿಯಡ್ ಟೈಮಲ್ಲಿ ನನಗೆ 5 ದಿವಸ ಸುಸ್ತಾಗುತ್ತೆ ಮೇಡಮ್, ನಾನ್ ಮಗುನ್ ಹೆಂಗ್ ನೋಡ್ಕೊಳ್ಳಿ, ಆವಾಗ ಮಾತ್ರ ತಗೊಳೋದ್ರಲ್ಲಿ ಅರ್ಥ ಇದೆ. ಇನ್ನು ಕೆಲವರು ಹಜ್ ಯಾತ್ರೆಗೆ ಹೋಗ್ತಾರೆ, ಅಲ್ಲಿ ಅವ್ರಿಗೆ ಬಿಡೋದೇ ಇಲ್ಲ ಅಂತ ಅವ್ರಿಗೆಲ್ಲ ತಗೋಬೇಕಾಗುತ್ತೆ. ಈಗ ಮುಟ್ಟಿನ ಶುಚಿತ್ವದ ಬಗ್ಗೆ ಸಾಕಷ್ಟು ಹೆಣ್ಮಕ್ಳಿಗೆ ಸ್ವಲ್ಪ ಟಿಪ್ಸ್ ಕೊಡೋದು ನಿಮ್ ಮೂಲಕ. ಆ ಟೈಮಲ್ಲಿ ಯಾವ ತರ ಅವ್ರ ಕೇರ್ ಅಲ್ಲಿ ಇರ್ಬೇಕು ಅಂತ ನಾನ್ ಹೇಳೋದು, ಮುಟ್ಟಲೆಲ್ಲ ಪ್ರತಿದಿನ ಅಷ್ಟೇ ಶುಚಿಯಾಗಿರ್ಬೇಕು ಎಲ್ರು. ಬೇಸಿಗೆಯಲ್ಲಿ 2 ಸಲ ಸ್ನಾನ ಮಾಡಿ, 2 ಸಲ ಒಳಗಡೆ ಬಟ್ಟೆ ಬದಲಾಯಿಸಿ ಅಂತ ನಾ ಹೇಳ್ತೀನಿ. ಆಮೇಲೆ ಡೈಲಿ ಸ್ನಾನ ಅಂತೂ ಎಲ್ರು ಮಾಡ್ಲೇಬೇಕು ಮಿಕ್ಕಿದ ದಿವಸಗಳಲ್ಲಿ. ಸೊ ಪೀರಿಯಡ್ಸ್ ಟೈಮಲ್ಲಿ ನಾನು 2 ಸಲ ಸ್ನಾನ ಮಾಡಿ ಅಂತ ಹೇಳ್ತೀನಿ. ಒಳಗಡೆ ಬಟ್ಟೆ 2 ಸಲ ಬದಲಾಯಿಸಿ. ಪ್ಯಾಡ್ಸ್ ಈಗೆಲ್ಲ ಮರ್ತೋಗ್ತಿದೀವಿ. ಈಗ ಎಲ್ರು ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡ್ತಾ ಇದ್ದಾರೆ. ಮೆನ್ಸ್ಟ್ರಲ್ ಕಪ್ ಹೇಗೆ ಯೂಸ್ ಮಾಡೋದು ಕಲ್ತ್ಕೊಂಡ್ರೆ, ಬರೀ ಸೋಪ್ ಅಂಡ್ ವಾಟರ್ ಇದ್ರೆ ಸಾಕು, ಯಾವ ಬಾತ್ರೂಮ್ ಅಲ್ಲಾದ್ರೂ ಅವ್ರು ಶುಚಿಯಾಗಿ ಮತ್ತೆ ಅದನ್ನ ಇನ್ಸರ್ಟ್ ಮಾಡ್ಕೊಂಡು ಬರ್ಬೋದು. ಸೊ ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದ್ರಿಂದ ಒಂದು ಎಕೋ ಫ್ರೆಂಡ್ಲಿ, ಪ್ಯಾಡ್ಗಳೆಲ್ಲ ಅದ್ರಲ್ಲಿ ಬಿಸಾಕೋ ಕೆಲಸ ಇರಲ್ಲ, ಅದನ್ನ ಡಿಸ್ಪಾಸ್ ಮಾಡೋ ಕೆಲಸ ಇಲ್ಲ, ಮುಖ್ಯವಾಗಿ ಕೊಂಡ್ಕೊಳ್ಳೋ ಕೆಲಸ ಇರೋದಿಲ್ಲ, ದುಡ್ಡು ಉಳಿತಾಯ ಆಗುತ್ತೆ. ಮೆನ್ಸ್ಟ್ರಲ್ ಕಪ್ ನ ನಾವು ಇದ್ ಮಾಡ್ಬೇಕು. ಪ್ಲಸ್
ಹೇಳಿದ್ನಲ್ಲ, ಒಳಗಡೆ ಬಟ್ಟೆ 2 ಸಲ ಬದಲಾಯಿಸಿ, ಸ್ನಾನ ಡೈಲಿ ಮಾಡಿ, ಆದಷ್ಟು ಬೆವರು ಅಂತವ್ರು ಆದಷ್ಟು ಬೇಗ ಡ್ರೆಸ್ಸಸ್ ಚೇಂಜ್ ಮಾಡಿ, ಆ ಟೈಮಲ್ಲಿ ಏನಾದ್ರೂ ಆರೋಗ್ಯದ ತೊಂದರೆ ಆದ್ರೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರ ವಿಚಾರಿಸಿ. ಈಗ ಬಿಳಿ ಮುಟ್ಟು ಹೋಯ್ತು, ಸೊಂಟ ನೋವು ಬಂತು, ಆ ಟೈಮಲ್ಲಿ ವಾಂತಿಗಳಾಯ್ತು, ಹೊಟ್ಟೆ ನೋವು, ನಡಿಯಕ್ಕಾಗಲ್ಲ, ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಳಕ್ಕಾಗಲ್ಲ, ಆ ತರದನ್ನ ನೀವು ಆಸ್ಪತ್ರೆಗೆ ಹೋಗಿ ನಿವಾರಣೆ ಮಾಡ್ಕೋಬಹುದು. ಇನ್ನೊಂದು ಮುಖ್ಯವಾಗಿ ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೋಬೇಕು. ಆ ನೋವು ತಡೆಯೋ ಶಕ್ತಿ ಬೇಕು ಅಂದ್ರೆ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗ್ಬೇಕು. ಈಗ ರೀಸೆಂಟ್ ಆಗಿ ಗೌರ್ಮೆಂಟ್ ಕೂಡ ಮಹಿಳೆಯರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಇವತ್ತು ಮುಖ್ಯ ಟೈಮ್ಗೆ ಒಂದು ರಜೆ ಕೂಡ ಕೊಡ್ತೀವಿ. ಸೊ ಇದು ಮಹಿಳೆಯರಿಗೆ ಒಂದು ಅಡ್ವಾಂಟೇಜ್ ಆಗ್ಬೋದಾ? ಖಂಡಿತ ಹೇಳ್ತಿದ್ದೀನಲ್ಲ, ಎಷ್ಟು ಪ್ರಿವಿಲೇಜ್ಡ್ ಇದೀವಿ ಅಂತ ಹೆಣ್ಮಕ್ಳಿಗೆ ಈಗ ಅರ್ಥ ಆಗ್ತಿದೆ. ಎಷ್ಟು ಪ್ರಿವಿಲೇಜಸ್ ಇಂದ ವಂಚಿತರಾಗ್ತಿದ್ದಾರೆ ಅಂತಾನು ಈಗ ಗೊತ್ತಾಗ್ತಿದೆ. ಸಾಕಷ್ಟು ಮಹಿಳೆಯರಿಗೆ ಇತ್ತೀಚೆಗೆ ಗರ್ಭಕೋಶದ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ. ಸೊ ಈ ತರ ಒಂದು ಪ್ರಾಬ್ಲಮ್ ಯಾಕೆ ಸಿಗಾಕೊಂಡಿದ್ದಾರೆ ನಮ್ಮ ಹೆಣ್ಮಕ್ಳು? ಇಂಡಿಯಾದಲ್ಲಿ ಟ್ರಾಪಿಕಲ್ ಕಂಟ್ರಿ ಅಂದ್ರೆ ತುಂಬಾ ಬಿಸಿ ಇರುವಂತ ಪ್ರದೇಶ. ಈ ಪ್ರದೇಶದಲ್ಲಿ ಜಾಸ್ತಿ ಬರೋ ಕ್ಯಾನ್ಸರ್ಸ್ ಹೆಂಗಸರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಪ್ಲಸ್ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್. ಯಾಕೆ ಬ್ರೆಸ್ಟ್ ಕ್ಯಾನ್ಸರ್ ಯಾಕೆ ಅಂದ್ರೆ ಇರೋ ಹೀಟ್ ಪರಿಸ್ಥಿತಿಯಲ್ಲಿ ಇನ್ನಷ್ಟು ಹೀಟ್ ಆಗಿ ಇಡ್ತಾರೆ ಅಂತ. ಸೊ 2 ಲೇಯರ್ 3 ಲೇಯರ್ ಬಟ್ಟೆ ಹಾಕೋತಾರೆ. ಅದರಿಂದ ಮತ್ತೆ ಜೆನೆಟಿಕಲಿ ವಿ ಆಲ್ಸೋ ವಿ ಆರ್ ಪ್ರಿಡಿಸ್ಪೋಸ್ಡ್. ವಿ ಆರ್ ಇನ್ ದ ಟ್ರಾಪಿಕಲ್ ಕಂಟ್ರಿ ಅಂಡ್ ದಿಸ್ ಇಸ್ ವೆರಿ ಮಚ್ ಕಾಮನ್. ಯಾವುದು ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇಲ್ಲ. ನಮ್ಮ ಅದೃಷ್ಟ ಏನು ಅಂತಂದ್ರೆ ಸರ್ವೈಕಲ್ ಕ್ಯಾನ್ಸರ್ಗೆ, ಗರ್ಭಕೋಶದ ಗೊರಳಿನ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ. ದ ಓನ್ಲಿ ಕ್ಯಾನ್ಸರ್ ವಿಚ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ವ್ಯಾಕ್ಸಿನ್ ಈಸ್ ಸರ್ವೈಕಲ್ ಕ್ಯಾನ್ಸರ್. ಸರ್ವಿಕ್ಸ್ ಅಂದ್ರೆ ಇದು ಗರ್ಭಕೋಶ ಅಂತಂದ್ರೆ ಇದು ಸರ್ವಿಕ್ಸ್. ಗರ್ಭಕೋಶದ ಬಾಯಿಯಲ್ಲಿ ಬರುವಂತ ಕ್ಯಾನ್ಸರ್ ನಾವು ತಡಿಬೇಕು ಅಂತಂದ್ರೆ ಈ ವ್ಯಾಕ್ಸಿನ್ ನಾವು ಹಾಕ್ಸ್ಕೋಬೇಕು. ಇದನ್ನ ಈಗ ಅವರು ಫ್ರೀ ಆಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಶುರು ಮಾಡಿದ್ದಾರೆ. ಈಗ ಪೈಲಟ್ಸ್ ಪ್ರಾಜೆಕ್ಟ್ ಆಗಿ ಅದನ್ನ 14 ವರ್ಷದ ಹೆಣ್ಮಕ್ಳಿಗೆಲ್ಲ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅಂದ್ರೆ 9th ಸ್ಟ್ಯಾಂಡರ್ಡ್ ಹೆಣ್ಮಕ್ಳಿಗೆ ಅಥವಾ 14 ವರ್ಷದ ಮಕ್ಳಿಗೆಲ್ಲ, ಅದಕ್ಕಿಂತ ಕಮ್ಮಿ ಇರೋ ಹೆಣ್ಮಕ್ಳಿಗೆ ಫ್ರೀ ಆಗಿ ಕೊಡ್ತಾ ಇದ್ದಾರೆ. 2 ಡೋಸ್. ಯಾರಿಗೆ 9 years to 14 years ಗೆ ಹಾಕೋಬಹುದು ಈ ವ್ಯಾಕ್ಸಿನ್. ಯಾಕೆಂದ್ರೆ ನಾನು ಹೇಳಿದೆ ಬೇಗ ಪೀರಿಯಡ್ಸ್ ಬಂದ್ಬಿಡ್ತಾ ಇದೆ ಅಂತ. ಪೀರಿಯಡ್ಸ್ ಬರಕ್ ಮುಂಚೆ ಹಾಕೋಬೇಕು ಈ ವ್ಯಾಕ್ಸಿನ್. ಬಂದಿದ್ರು ಆದಷ್ಟು ಬೇಗ ಹಾಕ್ಸ್ಕೋಬೇಕು. ಸೊ ಪೀರಿಯಡ್ಸ್ ಬರೋ ಮುಂಚೆ ಅಂತಂದ್ರೆ 9 to 14 years ಅಲ್ಲಾದ್ರೆ 2 ಡೋಸ್. ಒಂದು ಇವತ್ತು ಹಾಕಿದ್ರೆ ಇನ್ನೊಂದು 6 ತಿಂಗಳ ನಂತರ ಹಾಕೋದು. ಅಷ್ಟೇ ಬೂಸ್ಟರ್ ಡೋಸ್. ಇನ್ನ 14 ವರ್ಷದವರೆಗೂ ಹಾಕಿಸ್ಲಿಲ್ಲ, ಮರ್ತೋದ್ವಿ. ಅದಾದ್ಮೇಲೆ ಮುಟ್ಟು ಎಲ್ಲಿವರೆಗೂ ಬರುತ್ತೆ 48-50 ವರ್ಷದವರೆಗೂ ಹಾಕಿಸ್ಕೋಬಹುದು. ಬಟ್ 3 ಡೋಸ್ ಹಾಕ್ಸ್ಕೋಬೇಕು. ಇವತ್ತು ಹಾಕ್ಸ್ಬೇಕು, 2 ತಿಂಗಳು ಆದ್ಮೇಲೆ ಹಾಕ್ಸ್ಬೇಕು, ಮತ್ತೆ 6 ತಿಂಗಳಿಗೊಂದು ಹಾಕ್ಸ್ಕೋಬೇಕು. ತಡೆಗಟ್ಟೋದು ನಮ್ಮ ಅದೃಷ್ಟ. ಯಾಕೆ ಬರುತ್ತೆ? ಹ್ಯೂಮನ್ ಪೆಪಿಲೋಮಾ ವೈರಸ್ ಇಂದ ಬರುತ್ತೆ, HPV. ಸೊ ಈ ವ್ಯಾಕ್ಸಿನ್ ಹೆಸರೇ HPV ವ್ಯಾಕ್ಸಿನ್. ಹ್ಯೂಮನ್ ಪೆಪಿಲೋಮಾ ವೈರಸ್ ಎಷ್ಟೊಂದು ಸ್ಟ್ರೈನ್ಸ್ ಇದೆ. ಹೇಗೆ ಕೊರೋನಾ ವೈರಸ್ ಎಷ್ಟೊಂದು ಸ್ಟ್ರೈನ್ಸ್ ಇರುತ್ತೋ ಈ ವೈರಸ್ ಎಷ್ಟೊಂದು ಸ್ಟ್ರೈನ್ಸ್ ಇರುತ್ತೆ. ಇಂಡಿಯಾದಲ್ಲಿ ಇರುವಂತಹ ಸ್ಟ್ರೈನ್ಸ್ ನ ತಗೊಂಡು ವ್ಯಾಕ್ಸಿನ್ ಮಾಡಿ ಗವರ್ಮೆಂಟ್ ಅವರು ಸಪ್ಲೈ ಮಾಡ್ತಿದ್ದಾರೆ. ಪ್ರೈವೇಟ್ ಅಲ್ಲೂ ಸಿಗುತ್ತೆ, ಜರ್ಡಾಸಿಲ್ ಅಂತ, ಸರ್ವಿವ್ಯಾಕ್ ಅಂತ. ಸೊ ಈ ವ್ಯಾಕ್ಸಿನ್ ನ ಚಿಕನ್ ನಲ್ಲೇ ನಾವು ಬಾಡಿಗೆ ಹಾಕ್ಬಿಟ್ರೆ ಅದ್ರದ್ದು ಆಂಟಿಬಾಡೀಸ್ ಚಿಕ್ಕದಲ್ಲೇ ರೆಡಿ ಆಗ್ಬಿಡುತ್ತೆ. ಒಂದ್ ವೇಳೆ ಅವಳಿಗೆ ಏನಾದ್ರೂ ಆ ವ್ಯಾಕ್ಸಿನ್ ಆ ಸರ್ವೈಕಸ್ ಮುಖಾಂತರ ಬರೋದೇ ಇದ್ರೆ ಅದ್ ಬಂದ ತಕ್ಷಣ ನಲಿಫೈ ಆಗ್ಬಿಡುತ್ತೆ. ಸೊ ಹ್ಯೂಮನ್ ಪೆಪಿಲೋಮಾ ವೈರಸ್ ಸುಮಾರು 18 ವರ್ಷಕ್ಕೆ ಅವಳು ಮೊದಲನೇ ಸಂಭೋಗ ಆದಾಗ ವೈರಸ್ ಎಲ್ಲಿಂದ ಬರಬೇಕು? ಹೊರಗಡೆಯಿಂದ ಬರಬೇಕು. ಹೊರಗಡೆ ಅಂದ್ರೆ ಹೆಂಗಸರಿಗೆ ಆ ಸರ್ವಿಕ್ಸ್ಗೆ ಎಲ್ಲಿಂದ ಬರುತ್ತೆ? ಇಂಟರ್ಕೋರ್ಸ್ ಇಂದ ಬರುತ್ತೆ. ಇಂಟರ್ಕೋರ್ಸ್ ಯಾವಾಗ ಆಗುತ್ತೆ? ಯೂಶಲಿ ಇಂಡಿಯಾದಲ್ಲಿ ಮದುವೆ ಆದ್ಮೇಲೆ ಆಗುತ್ತೆ. ಸೊ 18 ವರ್ಷ 19 ವರ್ಷಕ್ಕೆ ಅವಳಿಗೆ ಏನಾದ್ರೂ ಎಕ್ಸ್ಪೋಸ್ ಆದ್ರೆ HPVಗೆ 15 ವರ್ಷ ಆದ್ಮೇಲೆ ಅದು ಕ್ಯಾನ್ಸರ್ ಆಗೋದು. ಅಲ್ಲಿವರೆಗೂ ಬೆಳೀತಾ ಇರುತ್ತೆ. ಸೊ ಇದನ್ನ ಹೆಂಗ್ ಕಂಡುಹಿಡಿಯೋದು ಬೆಳೀತಾ ಇದೆಯಾ ಇಲ್ವಾ ಅಂದ್ರೆ ಪ್ಯಾಪ್ಸ್ಮಿಯರ್ ಟೆಸ್ಟ್. ಸೊ ಯಾರೆಲ್ಲ ಮೊದಲು ವ್ಯಾಕ್ಸಿನ್ ಹಾಕ್ಸಿಲ್ಲ ಅವರೆಲ್ಲರೂ ಪ್ರತಿ ವರ್ಷ ಪ್ಯಾಪ್ಸ್ಮಿಯರ್ ಮಾಡಿಸ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 3 ವರ್ಷ ಮಾಡಿಸಿದ್ಮೇಲೆ 3 ವರ್ಷ ನೆಗೆಟಿವ್ ಬಂದ್ರು ಆದ್ರೆ ಆಮೇಲೆ 3 ವರ್ಷಕ್ಕೆ ಒಂದ್ಸಲ ಮಾಡಿಸ್ಕೊಂಡು ಹೋಗ್ತಾ ಇರೋದು. ನೆಗೆಟಿವ್ ಬಂದ್ರೆ ಎವ್ರಿ ಇಯರ್ ಇಫ್ ಇಟ್ ಇಸ್ ನೆಗೆಟಿವ್, ಆಮೇಲೆ 3 years ಒನ್ಸ್ ಮಾಡಿಸ್ಕೊಂಡು ಹೋಗ್ತಾ ಇರ್ಬೇಕು. ಯಾರೆಲ್ಲ ಈ ವ್ಯಾಕ್ಸಿನ್ ಹಾಕ್ಸಿಲ್ಲ ಬಟ್ ಭಾರತದಲ್ಲಿ ಇದ್ದಾರೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.